ಎಲ್ಲಾ ಶಾಲೆಯ ಮಕ್ಕಳು ಬರ್ತಾ ಇದ್ದಾರೆ. ಎಲ್ಲ ಮಕ್ಕಳಿಗೂ ಕೂಡ ಒಂದೊಂದು ನೋಡಿ. ಗುಡ್ ಮಾರ್ನಿಂಗ್ ಮತ್ತೆ ಮೇಡಮ್. ಸುರೇಶ್ ಬಾಬುರವರು ವೇದಿಕೆಯಿಂದ ಅವ್ರಿಗೂ ಸ್ವಾಗತ ಕೊಡ್ತಿದ್ದೀವಿ. ಚಿಕ್ಕನಾಕನಹಳ್ಳಿ ತಾಲೂಕ್ ಗೌರವ ಅಧ್ಯಕ್ಷರಾದ ಗುರುಮೂರ್ತಿ ಅವರು ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಸ್ವಾಗತನ ಹೇಳ್ತಾ ಇದ್ದೀವಿ. ಹಾಗೂ ಸುರೇಶ್ ಬಾಬುರವರೇ ಹಾಗೂ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾದ ಕಮಿಟಿ ಅಧ್ಯಕ್ಷರಾದ ವೇದಿಕೆ ಮುಂಭಾಗದಲ್ಲಿ ಸುದಿನದಿಂದ ನಮ್ಮ ಪುಟಾಣಿ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಹೆಚ್ಚಿನ ಬರೋದಕ್ಕೆ ಹೇಳಿದ್ವಿ. ಮಕ್ಕಳು ಕಮ್ಮಿ ಸಂಖ್ಯೆ ಬರ್ತಾ ಇದ್ದಾರೆ, ಇನ್ನೇನು ಬರ್ತಾ ಇದ್ದಾರೆ. ಈ ದಿನ ಕನ್ನಡಾಂಬೆಯ ನಾವು ರಾಜ್ಯದಲ್ಲಿ ನವೆಂಬರ್ ತಿಂಗಳಲ್ಲೇ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ. ಅದನ್ನ ಕಮ್ಮಿ ಮಾಡಿ ವರ್ಷದ ಪ್ರತಿ ತಿಂಗಳು ನಾವು ಕನ್ನಡವನ್ನ ಮನೆ ಮನೆಗೆ ತಲುಪಿಸೋ ರೀತಿ ಪ್ರತಿ ತಿಂಗಳು ನಾವು ಮನೆಗೆ ಕನ್ನಡನ ತಗೊಂಡೋಗಿ ಕನ್ನಡ ಭಾಷೆನ ಹೆಚ್ಚಿನದಾಗಿ ವೃದ್ಧಿ ಮಾಡ್ತೀವಿ ಅಂತ ಹೇಳ್ಕೊಂಡು ನಾನು ಮಾತಾಡ್ತಾ ಮಾಡ್ತೀವಿ. ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇರೋದು ಹುಳಿಯೂರಿನ ಎಲ್ಲ ಸಮಸ್ತ ಬಂಧುಗಳಿಗೂ ವಂದಿಸುತ್ತಾ, ಇವತ್ತೇನು ವೇದಿಕೆಯ ಮೇಲೆ ಮಾನ್ಯ ಶಾಸಕರಾದ ಸುರೇಶ್ ಬಾಬು ಅವರು ಹಾಗೂ ಎಲ್ಲ ವೇದಿಕೆಯ ಮುಖಂಡರೇ ಹಾಗೂ ಪುಟಾಣಿ ಮಕ್ಕಳೇ, ಎಲ್ಲ ಮಾಧ್ಯಮ ಮಿತ್ರರೇ, ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷದಂತೆ ಹುಳಿಯೂರಿನಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಕರವೇ ಸಂಘಟನೆಗಳು ಇವತ್ತು ಹೆಚ್ಚಿನದಾಗಿ ಪ್ರೋತ್ಸಾಹ ಮಾಡ್ತಾ ಇರೋದು ಇಲ್ಲಿಯ ಭಾಗದ ಎಲ್ಲ ಬಂಧು ಮಿತ್ರರೆಲ್ಲ ಸೇರ್ಕೊಂಡು ಇವತ್ತು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಯಾಕೆಂದ್ರೆ ನೋಡ್ತಾ ಇದ್ರೆ ಒಂದು ಹಬ್ಬದ ವಾತಾವರಣ, ನಾಡ ಹಬ್ಬವನ್ನು ಆಚರಣೆ ಮಾಡ್ತಾ ಇದೀವಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಇಂದಿನ ದಿನನಿತ್ಯ, ಯಾಕೆಂದ್ರೆ ನಮ್ಮ ಇಂದಿನ ಶ್ರೀನಿವಾಸ್ ಅವರು ಇದ್ದಾಗಲೂ ಇದೇ ರೀತಿ ನೆನೆಸ್ಕೋಬೇಕಾಗತ್ತೆ. ಯಾಕೆಂದ್ರೆ ಶ್ರೀನಿವಾಸ್ ಅವರು ಬಹಳ ಈ ಅಚ್ಚುಕಟ್ಟಾಗಿ ಇದನ್ನು ನೆರವೇರಿಸ್ತಾ ಇದ್ರು. ಹಿಂದೆ ಇದ್ದಂತ ಮಾಜಿ ಅಧ್ಯಕ್ಷರಾದಂತ ಶ್ರೀನಿವಾಸ್ ಅವರು ನೆನೆಸ್ಕೊಂತ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನದಾಗಿ ನಡೆಯಲಿ. ಇನ್ನೂ ಮಾತನಾಡೋ ಜನ ಇದ್ದಾರೆ. ಅದರಿಂದ ಇವತ್ತು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಗಣರಾಜ್ಯೋತ್ಸವ ಪಡೆದಂತಹ ಭಾಷಾವಾರು ಪ್ರಾಂತ್ಯಗಳ ಆಧಾರದ ಮೇಲೆ 1979 ನವೆಂಬರ್ 1ರಂದು ಕನ್ನಡ
ಕರ್ನಾಟಕ ಎಂಬ ಹೆಸರು ಬಂದಿತ್ತು. ಅದರಂತೆ ನಾವು ನವೆಂಬರ್ 1 ಅಥವಾ ನವೆಂಬರ್ 4 ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವವೆಂದು ಆಚರಿಸುವ. ಅದರಂತೆ ಈ ಒಂದು ನಮ್ಮ ಉಳಿಯಾರ ರಕ್ಷಣಾ ವೇದಿಕೆಯ ಪರವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ನಮ್ಮ ನಾಡು ನುಡಿ ಕನ್ನಡವನ್ನು ನಾವು ಮುಂದಿನ ಪೀಳಿಗೆಯನ್ನು ಇದನ್ನು ಬೆಳೆಸಿಕೊಂಡು ಹೋಗೋದು ನಿಮ್ಮ ಎಲ್ಲ ಹಾಜರ ಕರ್ತವ್ಯ ಅಂತ ಹೇಳುತ್ತಾ ನನ್ನ ಮಾತನ್ನು ಅಧ್ಯಕ್ಷರೇ, ರಾಜ್ಯೋತ್ಸವ ನಿಮ್ಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹೇಳ್ತಾ ಮತ್ತೆ ಸಮಸ್ತ ಕನ್ನಡಿಗರಿಗೂ ಎಲ್ಲರಿಗೂ ಶುಭಾಶಯಗಳು ಹೇಳುತ್ತಾ ನಾನು ಹಸಿರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ ಅಂತ ಮತ್ತೆ ಎಲ್ಲೇ ಇರು ಹೇಗೆ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸಿಗಳಿಗೂ ಮತ್ತು ಉಳಿಯಾರಿನ ಸಮಸ್ತ ಜನತೆಗೂ 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಹಾಗೂ ಈ ಕಾರ್ಯಕ್ರಮಕ್ಕೆ ಧ್ವಜಾರೋಹಣ ಮಾಡಲಿಕ್ಕೆ ನಮ್ಮ ಕೋರಿಕೆಗೆ ಒಪ್ಪಿಕೊಂಡು ಹಾಲಿ ಶಾಸಕರಾದ ಮಾತ್ರ ಮಾಡ್ತಿದ್ದೀವಿ. ಇದು ಪ್ರತಿ ವರ್ಷ ಆಗಬೇಕು ರಾಜ್ಯೋತ್ಸವ ಅಂತ ನಮ್ಮನ್ನೆಲ್ಲರನ್ನು ಕೇಳ್ಕೊಂತ ನಮಗೆ ಬೇಕಾದದ್ದು ಈಗ ನಮ್ಮ ಸಾಹೇಬ್ರಿಂದ ಮುಂದೆ ಇದ್ದಾರೆ. ದಯವಿಟ್ಟು 3 ಬೇಡಿಕೆಗಳನ್ನ ನಮಗೆ ಈಡೇರಿಸ್ಕೊಡ್ಬೇಕು ಅಂತ ಕೇಳ್ಕೊಂತ ಇದೀವಿ. ನಮಗೆ ಒಂದು ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಬೇಕಾಗಿದೆ. ದಯವಿಟ್ಟು ಈ ಮುಖಾಂತರ ನಿಮಗೆ ತಲುಪಿಸ್ತೀವಿ. ಸದ್ಯಕ್ಕೆ ಹಾಸ್ಪಿಟ್ಲು ರೆಡಿ ಆಗ್ತಾ ಇದೆ. ಮತ್ತೆ ಒಂದು ಐಬಿ ಬದಲಿಗೆ ನಮಗೆ ಪಕ್ಕದಲ್ಲಿ ಎಲ್ಲರೂ ಒಂದು ರಿಜಿಸ್ಟ್ರು ಇದನ್ನು ಮಾಡ್ಕೊಡ್ಬೇಕು. ಮತ್ತೆ ಒಂದು ಕೋರ್ಟ್ ಅನ್ನ ಮಾಡ್ಕೊಡ್ಬೇಕು, ಸಬ್ ರಿಜಿಸ್ಟ್ರು ಮತ್ತೆ ಒಂದು ಕೋರ್ಟ್ ಅನ್ನ ಮಾಡ್ಕೊಡ್ಬೇಕು ಅಂತ ನಿಮಗೆ ಈ ಮೂಲಕ ನಮ್ಗೆ ಕೇಳ್ಕೊಂತ ಇದೀವಿ. ಯಾಕೆಂದ್ರೆ ವಯಸ್ಸಾದವರು ಅಷ್ಟು 25 ಕಿಲೋಮೀಟರ್ ಬಂದು ಹೋಗಿ ಮಾಡಕ್ ಆಗಲ್ಲ. ದಯಮಾಡಿ ಇದೊಂದು ವ್ಯವಸ್ಥೆ ಮಾಡ್ಕೊಡಿ. ಮತ್ತೆ KSRTC ಬಸ್ ಸ್ಟ್ಯಾಂಡ್ ತುಂಬಾ ಅವಶ್ಯಕತೆ ಇದೆ ನಮಗೆ. ಇಲ್ಲಿ ಮೇನ್ ರೋಡ್, ಬಸ್ ಸ್ಟ್ಯಾಂಡ್, ಧೂಳು, ವಯಸ್ಸಾದವರು ಮಕ್ಕಳು ಮರಿ ದಾಟಕ್ಕಾಗಲ್ಲ ಹೈವೇ ಬಂದಿರೋದ್ರಿಂದ. ದಯವಿಟ್ಟು ಇದೊಂದು ಗಮನಕ್ಕೆ ಹಾಕೊಂಡು ಮಾಡ್ಕೊಡ್ಬೇಕು ಅಂತ ನಿಮ್ಮನ್ನು ಕೇಳ್ಕೊಂತ ಇದ್ದೀನಿ. ಮತ್ತು ನಮ್ಮ ದುರ್ಗಾದ ಪರಮೇಶ್ವರಿ ದೇವಸ್ಥಾನದ ದಯಾನಂದ್ ಅವ್ರಿಗೂ ಸಹಕರಿಸಿದಂತ ಎಲ್ಲ ನಮ್ಮ ಉಳಿಯಾರಿನ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಈ ಮೂಲಕ. ಯಾಕೆ ಅಂದ್ರೆ ನಾವು 4 ಜನ 6 ಜನ ಈ ಕಾರ್ಯಕ್ರಮ ಮಾಡೋ ಅಂತದಲ್ಲ, ಇಡೀ ಊರಿನ ಸಮಸ್ತ ಜನತೆ ಸೇರಿ ಮಾಡಬೇಕಾದ ಕಾರ್ಯಕ್ರಮ. ಕನ್ನಡ ಇಷ್ಟಕ್ಕೆ ಮುಗಿಬಾರದು, ಮುಂದುವರಿಸಬೇಕು ಅಂದ್ರೆ ನಾವೆಲ್ಲ ಕೈ ಜೋಡಿಸ್ಬೇಕು. ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಕನ್ನಡ ಅಭಿಮಾನ ಬೆಳೆಸ್ಕೊಳ್ಳಿ. ನಾವು ಇವತ್ತು ಕನ್ನಡನ ಕಡೆಗಣಿಸ್ತಾ ಇದ್ದೀವಿ. ಯಾಕೆ ಅಂದ್ರೆ ಹಿಂದಿ, ಇಂಗ್ಲಿಷು ಯಾವ ಗಡಿಗೆ ಹೋಗ್ರಿ, ಕೇರಳಕ್ಕೆ ಹೋದ್ರೆ ಕೇರಳ ಮಾತಾಡ್ತೀವಿ, ಆಂಧ್ರಕ್ಕೆ ಹೋದ್ರೆ ಹಿಂದಿ ಮಾತಾಡ್ತೀವಿ, ಉರ್ದು ಮಾತಾಡ್ತೀವಿ. ದಯವಿಟ್ಟು ಅದನ್ನ ಬಿಟ್ಟು ಕನ್ನಡ ಮಾತಾಡಿ, ಕನ್ನಡ ಬೆಳೆಸಿ, ಕನ್ನಡನ ಉಳಿಸಿ ಅಂತ ಈ ಮೂಲಕ ನಿಮ್ಮನ್ನ ಕೇಳ್ಕೊಂತ ಇದ್ದೀವಿ. ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗಿಯಾಗಿ ಅಂತ ಈ 4 ಮಾತನ್ನು ಮುಗಿಸ್ತಾ ಇದ್ದೀವಿ. ಆಸೀನರಿರುವಂತಹ ಕನ್ನಡ ನಾಡು ನುಡಿ ಇವತ್ತು ಶಾಶ್ವತವಾಗಿ ಬೆಳಿಬೇಕು. ಏನಿವತ್ತು ಹಿಂದಿನೇ ಹೆಚ್ಚಾಗಿರೋದು ನಮ್ಮ ರಾಜ್ಯದಲ್ಲಿ, ಎಲ್ಲ ಹಿಂದಿ ಮಾತಾಡ್ತಾ ನಾವು ಬೆಂಗಳೂರಿಗೆ ಹೋದ್ರೆ ಹೆಚ್ಚು ಕಡಿಮೆ ಕನ್ನಡ ಮಾತಾಡೋರೇ ಕಡಿಮೆ. ತಮಿಳು, ಹಿಂದಿ, ತೆಲುಗು ಇದರಲ್ಲೇ ಮಾತಾಡ್ತಾರೆ. ನಾವುಗಳು ಕೂಡ ಏನು ಕಮ್ಮಿ ಅಲ್ಲ, ಅವ್ರ ಜೊತೆಗೆ ಸೇರ್ಕೊಂಡು ಅದನ್ನೇ ಮಾತಾಡ್ತೀವಿ. ಅವ್ರನ್ನ ಕನ್ನಡದಲ್ಲಿ ಮಾತಾಡ್ಸಕ್ಕೆ ನಾವು ಹೋಗೋದೇ ಇಲ್ಲ. ಇದನ್ನೆಲ್ಲ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಕನ್ನಡದ ಬಗ್ಗೆ ನಾವೇ ಹಿಂದೆ ಬೀಳುವಂತ ಕೆಲಸನ ಮಾಡ್ತಿದೀವಿ ಅಂತ ಅನಿಸ್ತಾ ಇದೆ. ದಯಮಾಡಿ ಮುಂದಿನ ದಿನಗಳಲ್ಲಿ ಅದಾಗಬಾರ್ದು. ಕನ್ನಡದ ಬಗ್ಗೆ ನಾವೇ ಅರಿವು ಮೂಡಿಸಿ ಕನ್ನಡದ ಬಗ್ಗೆ ಅಭಿಮಾನ ಬರೋ ರೀತಿ ಮಾಡಿ ಹೆಚ್ಚಿನದಾಗಿ ಕನ್ನಡನ ಬಳಸೋಣ ಅಂತ 2 ಮಾತಾಡ್ತಾ ರಕ್ಷಣಾ ವೇದಿಕೆಯ ಎಲ್ಲ ಸದಸ್ಯರಿಗೂ ನನ್ನ ನಮಸ್ಕಾರಗಳು. ಯಾಕಂದ್ರೆ ಈಗ 15 ದಿವಸದಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಒಂದು ಕಾರ್ಯಕ್ರಮನ ಆಯೋಜಿಸೋದಕ್ಕೆ ಬಹಳ ಶ್ರಮ ಪಟ್ಟಿದ್ದೀವಿ. ಇವತ್ತು ಕಾರ್ಯಕ್ರಮನ ಕೂಡೋದಕ್ಕೋಸ್ಕರ ನಮ್ಮ ಜನಪ್ರಿಯ ಶಾಸಕರನ್ನು ಕರೆಸಿ ಧ್ವಜಾರೋಹಣ ಮಾಡಿಸಿ ಎಲ್ಲರಿಗೂ ಮನಸ್ಸಿಗೆ ಆನಂದವನ್ನು ಉಂಟು ಮಾಡಿದ್ದೀರಾ. ನೀವು ಯಾವಾಗಲೂ ಇದೇ ರೀತಿ ಸಂಘಟನೆಯಲ್ಲಿದ್ದು ಸಂಘಟನೆನ ಹೆಚ್ಚಿನದಾಗಿ ಸಂಘಟನೆ ಮಾಡ್ಕೊಂಡು ಊರಿನ ಅಭಿವೃದ್ಧಿಗೋಸ್ಕರ ಶ್ರಮಿಸಬೇಕು ಅಂತ ನನ್ನ ಹಾರೈಕೆ. ಈ ಒಂದು ಕನ್ನಡ ರಾಜ್ಯೋತ್ಸವನ ನಮ್ಮ ಕುಮಾರ್ ಅವರು ಹೇಳಿದ್ರು, ಪ್ರತಿ ತಿಂಗಳು ಕನ್ನಡ ರಾಜ್ಯೋತ್ಸವ ಮಾಡಬೇಕು, ವರ್ಷಕ್ಕೊಂದು ಸಾರಿ ಮಾಡೋದಲ್ಲ ನಡೆದು ಅಂತ ಹೇಳಿ ಅವರ ಆಶೆ. ಅದರಂತೆ ನನಗೂ ಅದೇ ಆಸೆ. ಯಾಕೆಂದರೆ ಕನ್ನಡ ಅನ್ನೋದು ನಮ್ಮ ದಯಾನಂದ ಅವರು ಹೇಳ್ದಂಗೆ ನಾವೆಲ್ಲರ ಕಡೆ ಹೋದರೆ ಅವ್ರ ಕಡೆ ಸೇರ್ಕೊಂಡು ಅವ್ರಿಗೆ ಮಾತಾಡ್ಬಿಡ್ತೀವಿ, ಕನ್ನಡ ಬಿಟ್ಟಬಿಡ್ತೀವಿ. ಅದಾಗಬಾರ್ದು. ನಾವೆಲ್ಲೇ ಹೋದ್ರು ಕನ್ನಡದಲ್ಲೇ ಮಾತಾಡಬೇಕು, ಕನ್ನಡದಲ್ಲೇ ಉತ್ತರ ಪಡಿಬೇಕು ಅನ್ನೋದು ನನ್ನ ಆಸೆ. ಈಗ ನಾವು ಪಕ್ಕದ ಸ್ಟೇಟ್ಗೆ ತಮಿಳ್ನಾಡಿಗೆ ಹೋದರೆ ಒಂದು ಯಾವ್ದಾರ ಒಂದು ಅಡ್ರೆಸ್ ಕೇಳಿದ್ರೆ ಹೇಳೋದಿಲ್ಲ ಅವರು, ಪೋ ಅಂತಾರೆ.
ನಾವಾದ್ರೆ ಕರ್ಕೊಂಡೋಗಿ ತೋರಿಸ್ತೀವಿ. ನಮ್ಮ ಕಡೆ ಬಂದು ಕರ್ನಾಟಕದಲ್ಲಿ ಯಾರಾದ್ರೂ ಅಡ್ರೆಸ್ ಕೇಳಿದ್ರೆ ಕರ್ಕೊಂಡೋಗಿ ತೋರಿಸ್ತೀವಿ, ಹಿಂಗೋಗ್ರಿ ಅಂತ ಅರ್ಧ ಗಂಟೆ ಅವ್ರಿಗೆ ಗೈಡ್ ಮಾಡ್ತೀವಿ. ಅದನ್ನು ನಾವು ಅದರ ವಿಶ್ವಾಸನ ನಾವು ಬೆಳೆಸ್ಕೊಂಡಿದ್ದೀವಿ. ಆದರೆ ಪಕ್ಕದ ಸ್ಟೇಟ್ನವರು ಅದನ್ನು ಬೆಳೆಸ್ಕೊಂಡಿಲ್ಲ. ನಾವೇನಾದ್ರು ಕೇಳಿದ್ರೆ ಒಂದು ಸ್ವಲ್ಪನೂ ಮಾಹಿತಿ ಕೊಡೋದಿಲ್ಲ ಅವರು ಅಂತ ಒಂದು ಸನ್ನಿವೇಶದಲ್ಲಿ ನಾವಿದ್ದೀವಿ. ದಯಮಾಡಿ ಕನ್ನಡನ ಬೆಳೆಸೋದ್ರ ಜೊತೆಗೆ ಕನ್ನಡನ ಉಳಿಸಬೇಕು ಅಂತ ಎಲ್ಲರ ಆಶೆ. ಅದೇ ರೀತಿ ಈ ಕನ್ನಡ ಸಂಘದ ಎಲ್ಲ ಸದಸ್ಯರಿಗೂ ಇನ್ನೂ ಹೆಚ್ಚಿನದಾಗಿ ಶ್ರಮ ವಹಿಸಿ ಇಂಥ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ತಾ ಇದಾರಲ್ಲ, ಅದಕ್ಕೆ ನಾವು ಸಂತೋಷ ಪಡ್ತಾ ಈ ಒಂದು ಎಲ್ಲ ಕಾರ್ಯಕ್ರಮ ಒಂದು ಅಧಿಕಾರಿಗಳಾಗ್ಲಿ ನೆನೆಸ್ಕೊಂಡು ಇದನ್ನ ಮಾಡ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ನನ್ನ 2 ಮಾತನ್ನ. ಕನ್ನಡ ಹಬ್ಬವನ್ನ ನಾವು ಆಚರಿಸ್ತಾ ಇದ್ದೀವಿ. ಎಲ್ಲೇ ಇರೋ ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನಂತಹ ಇರದಂತಹ ರಾಷ್ಟ್ರಕವಿ ಕುವೆಂಪು ಅವರ ಗಾಯನವನ್ನ ನಾವು ಕೇಳ್ತಾ, ಪುತಿ ನರಸಿಂಹಾಚಾರ್ಯ ಅವರ ಕವನಗಳನ್ನ ವಾಚಿಸ್ತಾ, ಶಿವರಾಮ್ ಕಾರಂತ್ ಅವರ ಕಥಾ ಸಂಕಲನಗಳನ್ನ ನಾವು ಕೇಳ್ತಾ, ಯುವರ ಅನಂತಮೂರ್ತಿಯವರ ಕಥೆಗಳು ಗ್ರಂಥಗಳನ್ನ ನೋಡ್ತಾ, ಗಿರೀಶ್ ಕಾರ್ನಾಡ್ ಅವರ ನಾಟಕಗಳು ಚಲನಚಿತ್ರಗಳನ್ನ ನಾವು ಕಂಡಿದ್ದೇವೆ. ಚಂದ್ರಶೇಖರ್ ಕಂಬಾರ್ ಅವರ ಕೃತಿಗಳು ಗ್ರಂಥಗಳನ್ನು ಕೂಡ ಕಂಡಿದ್ದೇವೆ. ಹಾಗೆ ಕನ್ನಡ ನಾಡಿನಲ್ಲೇ ಅತ್ಯಂತ ಹೆಸರನ್ನು ಪಡೆದಂತಹ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರ ಗೀತೆಗಳು, ಚಿತ್ರಗಳು, ಭಕ್ತಿ ಗೀತೆಗಳು ಮತ್ತೆ ಕನ್ನಡ ನಾಡ ಗೀತೆಗಳನ್ನು ಕೂಡ ನಾವು ಕೇಳಿದಂತಹ ನಾಡಿನ ಹೆಸರಂತ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕಂಡಿದ್ದೇವೆ. ಹಾಗೆಯೇ ನಮ್ಮನ್ನ ಅಗಲಿದಂತಹ ಆಟೋ ಚಾಲಕರ ಸ್ಫೂರ್ತಿಯನ್ನು ಕೊಟ್ಟಂತಹ ದಿವಂಗತ ಶಂಕರನಾಗ್ ಅವರ ಪ್ರತಿಭೆಯನ್ನು ಕೂಡ ನಾವಿಲ್ಲಿ ಕಂಡಿದ್ದೇವೆ. ಹಾಗೆ ಕರ್ನಾಟಕ ಚಲನಚಿತ್ರದಲ್ಲೇ ಹೆಸರನ್ನು ಮಾಡಿದಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕಾಗ್ತದೆ. ಹಾಗೆ ರಬೆಲ್ ಎಂದೇ ಹೆಸರು ಪಡೆದಂತಹ ಅಂಬರೀಶ್ ಅವರು ಕೂಡ ಕನ್ನಡ ನಾಡಿಗೆ ತನ್ನದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಾವು ಕಳೆದ ನವೆಂಬರ್ ಚಿಕ್ಕನಾಯಕನಹಳ್ಳಿ ಟೌನಲ್ಲಿ 6,000 ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿರುವಂತಹ ಡಾಕ್ಟರ್ ಉಮೇಶ್ ಅವರು ಅನಾವರಣ ಮಾಡಿದಂತಹ ರಾಜ್ಕುಮಾರ್ ಪ್ರದರ್ಶನಗಳನ್ನು ಕನ್ನಡ ಸಂಘದಲ್ಲಿ ಮಾಡಿದ್ವಿ. ಒಟ್ಟು 6 ದಿನಗಳ ಕಾಲ ರಂಗಗೀತೆ, ನಾಡಗೀತೆ ಹಾಗೆ ಈ ಕವನ ಸಂಕಲನ ಕೂಡ ಮಾಡಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ನಡೆಸಿದ ಕಾರ್ಯಕ್ರಮನ ಜನ ವೀಕ್ಷಣೆ ಮಾಡಿದ್ರು. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ 6,000 ಭಾವಚಿತ್ರಗಳ ರಾಜ್ಕುಮಾರ್ದ ಪರಿಚಯವನ್ನು ಕೂಡ ಶಾಸಕ ಮೂಲಕ ಮಾಡಬೇಕು ಅಂತ ಪ್ರಯತ್ನ ಮಾಡಿದೀವಿ. ಮತ್ತೆ ಈ ಊರಿಗೆ ನಾನು ಕಳೆದ 3-4 ಸಾಲ ಕೂಡ ಬರ್ತಾ ಇದ್ವಿ. ಅದ್ದೂರಿ ಕಾರ್ಯಕ್ರಮ ಮಾಡ್ತಾರೆ. ಈ ಸಂಘಟನೆ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗ್ತದೆ. ಕಾರ್ಯಕ್ರಮ ಮಾಡೋದು ಹುಡುಗಾಟದ ವಿಷಯ ಅಲ್ಲ. 10 ಜನ ನೆಂಟರನ್ನ ಮನೆ ಕರೆದು ಆತಿಥ್ಯ ಮಾಡಿ ಕಳಿಸುವಾಗ ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಹಾಗೆ ಇಲ್ಲಿರೋ ಸಂಘಟನೆಗಳ ಮನಸ್ಸುಗಳು ಹೇಗಿದೆ ಅನ್ನೋದು ನಾನು 3 ವರ್ಷದಿಂದ ಸತತವಾಗಿ ನೋಡ್ತಾ ಇದ್ದೀನಿ. ಈ ಸಂಘಟನೆಯ ಮನಸ್ಸುಗಳು ಮುಂದುವರಿಬೇಕು. ಕನ್ನಡ ಯಾವ ರೀತಿ ಬೆಳಿಬೇಕು, ಕನ್ನಡದ ಮನಸ್ಸುಗಳಿಗೂ ಯಾವ ರೀತಿ ಬೆಳಿಬೇಕು, ಆಗ ಸಂಘಟನೆಯ ಮನಸ್ಸುಗಳು ಕೂಡ ಹಾಗೆ ಬೆಳಿಬೇಕು. ಈ ಬೆಳೆದಾಗ ನಮ್ಮ ಗ್ರಾಮ ಉಳಿಯಾರು ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಆಗುತ್ತೆ, ತಾಲೂಕ್ ಆಗುತ್ತೆ ಅಂತ ಹೇಳ್ತಾ, ಮತ್ತೆ ನಮ್ಮ ತಾಲೂಕಿನ ಕೊಡುಗೆಗಳು ಚಲನಚಿತ್ರ ಕ್ಷೇತ್ರದ ನಿರ್ದೇಶಕರಂತ ಬೇಲ್ಗೆರೆ ಲಿಂಗದೇವರ ಕೊಡುಗೆ ಇದೆ. ಹಾಗೆ ಎಂ.ಇ. ನಾಗರಾವ್ ಸಾಹಿತಿಗಳು, ಹಿರಿಯ ಸಾಹಿತಿಗಳು, ಅವರ ಕೊಡುಗೆ ಕೂಡ ಇದೆ. ಹಾಗೆ ಈಗ ತಾನೇ ಗಾಯನ ಕ್ಷೇತ್ರದಲ್ಲಿ ನಮ್ಮ ಚಿಕ್ಕನಾಯಕನಹಳ್ಳಿ ಟೌನ್ ಅಲ್ಲಿ ಅಂದ್ರೆ ಭಜನಾ ತಂಡಗಳು ಉಳಿಯಾರಲ್ಲಿ ಕೂಡ ಇದೆ, ಚಿಕ್ಕನಾಯಕನಹಳ್ಳಿ ಭಜನಾ ತಂಡ ಇದೆ. ಹಾಗೆ ಗಾಯಕರು ಕೂಡ ಈ ನಡುವೆ ಕನ್ನಡ ಕರೋಕೆ ಮೂಲಕ ನಾಡಿನ ಪ್ರಬುದ್ಧ ಹಾಡುಗಳನ್ನ ಹಾಡುವ ಮೂಲಕ ಬೆಳೆಸುವ ಗುಣಗಳನ್ನ ನಮ್ಮ ಚಿಕ್ಕನಾಯಕನಹಳ್ಳಿ ಟೌನ್ ಅಲ್ಲೂ ಕೂಡ ಮತ್ತೆ ಇಲ್ಲಿಯೂ ಕೂಡ ಕರೋಕೆ ಮೂಲಕ ಆಡುವಂತಹ ಕನ್ನಡ ಮನಸ್ಸಿನ ಹಾಡುಗಾರಿದ್ದಾರೆ. ಅವರೆಲ್ಲರಿಗೂ ನೆನೆಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಈ ಒಂದು ಕರವೇ ಅಧ್ಯಕ್ಷತೆ ಪ್ರೀತಿಯ ವಿದ್ಯಾರ್ಥಿನಿಯರೇ, ಇವತ್ತು ಒಂದು ಕನ್ನಡ ಅಂತಂದ್ರೆ ನಾವು ಬರೀ ನವೆಂಬರ್ ಕನ್ನಡಿಗರಾಗಬಾರ್ದು ಅಂತಕ್ಕಂಥದ್ದು ಎಲ್ಲರೂ ಕೂಡ ಹೇಳ್ತೀವಿ. ನವೆಂಬರ್ 31 ಆದ್ಮೇಲೆ ಮತ್ತೆ ನಾವು ಜ್ಞಾಪಿಸ್ಕೊಳ್ಳೋದೇ ನವೆಂಬರ್ 1 ಆಗ್ತದೆ. ಅದರಿಂದ ಒಂದು ನಾವೆಲ್ಲ ಕೂಡ ಅನುಭವಿಸ್ತಾ ಇದೀವಿ. ಹೇಳ್ತಾ ಇದ್ರು ಕೆಲವರು ಹಾಸ್ಯ ಕಲಾವಿದರು, ನಾವು ನೋಡ್ತಾ ಇದ್ವಲ್ಲ ಭಾನುವಾರಗಳು ಬರ್ತಕ್ಕಂಥ ಇದರಲ್ಲಿ ಬೆಂಗಳೂರಲ್ಲಿ ಪಕ್ಕ ಆಂಧ್ರ ಇದೆ, ಈ ಕಡೆ ತಮಿಳ್ನಾಡಿದೆ, ಆ ಕಡೆ ಎನ್ನಡ, ಈ ಕಡೆ ಎಕ್ಕಡ ಅಂತ ಇದ್ದಿದ್ದಂಥದ್ನು ಕೂಡ ನಾವೆಲ್ಲ ನೋಡಿದ್ವಿ. ಆದ್ರಿಂದ ಒಂದು ನಾವು ಬೇರೆ ಭಾಷೆ ಪ್ರೀತಿಸೋಣ, ಬೇರೆ ಭಾಷೆನ ನಾವ್ಯಾರು ಕೂಡ ಪ್ರೀತಿಸಬಾರ್ದು ಅಂತ ಇಲ್ಲ. ನಮ್ಮತನವನ್ನ ನಾವು ಉಳಿಸ್ಕೊಂಡು ಬೇರೆದನ್ನ ಬೆಳೆಸ್ಲಿಕ್ಕೆ ಹೋಗೋಣ. ಆವಾಗ ಖಂಡಿತ ನಮ್ಮ ನಾಡನ್ನ ಉಳಿಸ್ಲಿಕ್ಕೆ, ನಮ್ಮ ನಾಡಿನ ಜಲ ನೆಲ ಎಲ್ಲದನ್ನು ಕೂಡ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಮನಸ್ಸುಗಳು ಇರ್ಬೇಕು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ಇವತ್ತು ನಿಮ್ಮೆಲ್ಲರ ಒಂದು ಏನು
ಅನಿಸಿಕೆ ಅಭಿಪ್ರಾಯಗಳನ್ನ ನಾವು ಕೇಳಿದಾಗ ಖಂಡಿತ ಉಳಿಯಾರು ಒಂದು ತಾಲೂಕು ಆಗ್ಬೇಕು ಅಂತಕ್ಕಂಥ ಅಭಿಪ್ರಾಯ ಇದೆ. ನಾನು ಕೂಡ ಒಂದ್ಸಲ ಹೇಳಿದ್ದೆ, ಅದು ಪ್ರಪೋಸಲ್ ಕೂಡ ಕೊಟ್ಟಿದ್ದೇನೆ. ಇವತ್ತು ಒಂದು ಅವಕಾಶ ಇದೆ, 9ನೇ ತಾರೀಕು ಸದನ ಇರೋದ್ರಿಂದ ಖಂಡಿತ ಅದನ್ನು ಪ್ರಸ್ತಾಪ ಮಾಡಿ ಸರ್ಕಾರದ ಗಮನ ಸೆಳೆದು ಇದನ್ನ ತಾಲೂಕಾಗಿ ಮಾಡಕ್ಕೆ ಯಾವುದಕ್ಕೂ ಕೂಡ ಕಮ್ಮಿ ಇಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಏನಿದೆ. ಇದನ್ನ ತಾಲೂಕು ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ನಾನು ಕೂಡ ನನ್ನ ಈ ರಾಜಕೀಯ ಇದರಲ್ಲಿ ಮತ್ತೆ ಸರ್ಕಾರದ ಮಟ್ಟದಲ್ಲಿ ಈ ಒತ್ತಾಯ ಮಾಡಿ ಇದನ್ನ ತಾಲೂಕು ಮಾಡ್ಲಿಕ್ಕೆ, ಯಾಕೆಂದ್ರೆ ಇಲ್ಲಿ ಎಲ್ಲಾ ರೀತಿಯ ವಹಿವಾಟುಗಳು ಆಗ್ತಾ ಇರ್ತಕ್ಕಂಥದ್ದು ನೋಡ್ತೀವಿ. ಗಡಿ ಭಾಗ 3 ಜಿಲ್ಲೆ 2-3 ಜಿಲ್ಲೆ ಗಡಿ ಭಾಗ ಇರೋದ್ರಿಂದ ಖಂಡಿತ ಇಲ್ಲಿ ತಾಲೂಕಾಗ್ಲಿಕ್ಕೆ ಎಲ್ಲ ರೀತಿಯ ವ್ಯವಹಾರಿಕವಾಗಿ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಬೆಳವಣಿಗೆ ಆಗಿರ್ತಕ್ಕಂಥ ಒಂದು ಗ್ರಾಮ ಈ ಉಳಿಯಾರ ಆಗಿರೋದ್ರಿಂದ ಖಂಡಿತ ಇದನ್ನ ತಾಲೂಕು ಮಾಡೋದ್ರಲ್ಲಿ ಯಾವುದೇ ಒಂದು ವ್ಯತ್ಯಾಸಗಳಾಗಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ತಾಲೂಕು ಆದ್ರೆ ಆಟೋಮೆಟಿಕ್ ಆಗಿ ಎಲ್ಲಾ ರೀತಿಯ ಸವಲತ್ತುಗಳು, ಇಲಾಖೆಗಳು ಮತ್ತೆ ಅಲ್ಲಿಯ ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಬಸ್ ಸ್ಟ್ಯಾಂಡ್ ಕೂಡ ನಿನ್ನೆ ಮಾತಾಡಿದ್ವಿ. ಇವತ್ತು ಬಸ್ ಸ್ಟ್ಯಾಂಡ್ ಮಾಡ್ಲಿಕ್ಕೆ ಅಲ್ಲಿ ಕನ್ನಡ ಸರ್ಕಲ್ ನಿನ್ನೆ ಇದು ಮಾಡೋದಿಲ್ಲ, ಪಕ್ಕದ ಐದು ಮೂಲೆಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ಬೋದು ಅಂತಕ್ಕಂಥದ್ದು ಕೂಡ ಒಂದು ಅಭಿಪ್ರಾಯ ಎಲ್ಲರೂ ಕೂಡ ಸೂಚಿಸಿದ್ದಾರೆ. ಅದನ್ನು ಕೂಡ ಅಲ್ಲ ಅಂದ್ರೆ ಎಲ್ರಿಗೂ ಕೂಡ ಅನುಕೂಲ ಆಗ್ತದೆ. ಐಬಿ ಮೂಲೆನಲ್ಲಿ ಅದೊಂದು ವ್ಯವಸ್ಥೆ ಮಾಡೋಣ. ಹಿಂದೆ ಒಂದು ಕನ್ನಡ ಭವನಕ್ಕೂ ಕೂಡ ಒಂದು ಜಾಗ ಕುಮಾರಣ್ಣ ಇವರೆಲ್ಲ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷ ಆದಂತ ಸಂದರ್ಭದಲ್ಲಿ ಮಾಡಿದ್ರು. ಆ ಜಾಗಕ್ಕೆ ಕೂಡ ಖಂಡಿತ ನಾನು ಅನುದಾನ ಹಾಕೊಡ್ತೇನೆ. ಅದೇನು ನಮ್ಮ ದಾಖಲೆಗಳಾಗಿದೆ, ನೀವು ದಯಮಾಡಿ ನೀವು ಅದನ್ನ ತಗ್ಸಿ ಎಲ್ಲ ಕೊಟ್ರೆ ಖಂಡಿತ ನಾನು ಅದಕ್ಕೆ ಅನುದಾನವನ್ನ ಹಾಕೊಡ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಹಿಂದೆ ನೀವೇ ನೋಡಿದ್ರಿ ಈ ಒಂದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೆ ಮೇಲ್ಗಡೆ ಎಲ್ಲ ಶೆಲ್ಟರ್ನೆಲ್ಲ ಮಾಡ್ಲಿಕ್ಕೆ ಎಲ್ಲ ಕೂಡ ಮಾಡಿದ್ವಿ. ಅಲ್ಲಿ ಬೇರೆ ಒಂದು ನೀವು ಅಲ್ಲಿ ವ್ಯಾಪಾರ ಮಾಡೋರ್ಗೂ ಕೂಡ ಅನುಕೂಲ ಮಾಡಬೇಕು ಅಂತಕ್ಕಂಥದ್ದು ಇತ್ತು. ಕೆರೆ ಪಕ್ಕದಲ್ಲೂ ಕೂಡ ನಾವು ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ವಿ. ಕಾಲ ನಂತರ ಕೆಲವು ವ್ಯತ್ಯಾಸಗಳಾಗಿದೆ. ಇಲ್ಲ, ನಾವು ಯಾವತ್ತೂ ಕೂಡ ಯಾರು ಹೊಟ್ಟೆ ಮೇಲೂ ಕೂಡ ಹೊಡೆಯೋದು ಬೇಡ. ಬದುಕಲಿಕ್ಕೆ ನಾವು ಆಶ್ರಯ ಆಗಿರ್ಬೇಕೆ ಬಿಟ್ರೆ ಅವರ ಒಂದು ಜೀವನಕ್ಕೆ ಮತ್ತೆ ಅವರ ಒಂದು ವೃತ್ತಿಗೆ ನಾವು ತೊಂದರೆ ಮಾಡದ ರೀತಿಯಲ್ಲಿ ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಹೋಗುವಂತ ಮನ್ಸುಗಳು ಕನ್ನಡ ಮನ್ಸು ಆಗಿರ್ಲಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ವಿದ್ಯಾರ್ಥಿಗಳು ಕೂಡ ಇಲ್ಲಿರೋದ್ರಿಂದ ನೀವೆಲ್ಲರೂ ಕೂಡ ನಿಮ್ಮ ಮನಸ್ಥಿತಿ ಹೇಗೆ ಬೆಳಿಬೇಕು ಅಂದ್ರೆ ನಿಮ್ಮಲ್ಲಿ ಯಾವುದೇ ಒಂದು ತಾರತಮ್ಯ ಬರಬಾರ್ದು. ಎಲ್ಲರನ್ನೂ ಕೂಡ ಬಡವ ಶ್ರೀಮಂತ ಏನು ಕೂಡ ನಿಮ್ಮಲ್ಲಿ ಬರಬಾರ್ದು. ಎಲ್ಲರೂ ಕೂಡ ಒಂದೇ ಅಂತಕ್ಕಂಥದ್ದು ವಿಶ್ವಾಸದಲ್ಲಿ ಯಾವತ್ತೂ ಕೂಡ ಕೊರತೆ ಕಾಣಿಸಲ್ಲ. ಆದ್ರೆ ಈಗಿನ ಜೀವನದಲ್ಲಿ ನಾವೆಲ್ಲೋ ಒಂದ್ ಕಡೆ ಜಾತಿ ಇದೆಲ್ಲದನ್ನು ಕೂಡ ತುಂಬ್ತಾ ಹೋಗ್ತಾ ಇದೀವಿ. ಅದಾಗಬಾರ್ದು. ಎಲ್ಲಾ ಜಾತಿನೂ ಕೂಡ ಒಂದೇ ಅಂತಕ್ಕಂಥ ಭಾವನೆಯಲ್ಲಿ ನಾವು ಹೋದ್ರೆ ಖಂಡಿತ ಇವತ್ತು ಸಮಾಜ ಒಂದು ಒಳ್ಳೆ ಹಾದಿನಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಕನ್ನಡ ಮನಸ್ಸುಗಳು ಕೂಡ ಇವತ್ತು ನಿಮ್ಮ ಒಂದು ವ್ಯವಹಾರದಲ್ಲಿರ್ಬೋದು, ನಿಮ್ಮ ನಡವಳಿಕೆಗಳಲ್ಲಿರ್ಬೋದು, ನಿಮ್ಮ ಪ್ರೀತಿ ವಿಶ್ವಾಸದಲ್ಲಿ ಕಾರಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಇನ್ನೂ ಕೂಡ ಮಕ್ಕಳ ಪ್ರತಿಭೆಗೂ ಕೂಡ ನೀವು ಪ್ರೋತ್ಸಾಹ ನೀಡತಕ್ಕಂಥ ಕಾರ್ಯಕ್ರಮ ಎಲ್ಲದನ್ನು ಕೂಡ ಇಟ್ಕೊಂಡಿದ್ದೀರಿ. ಅದಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡೋಣ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡೋಣ. ಮತ್ತೆ ಇಲ್ಲಿ ನಿಮ್ಮ ಬೇಕಾದಂತ ಎಲ್ಲ ಉಳಿಯಾರಿಗೆ ಯಾವುದೇ ಒಂದು ವಿಷಯ ಇರಲಿ ಖಂಡಿತ ಹೇಳಿ, ನಾವೆಲ್ಲ ನಿಮ್ ಜೊತೆ ಇರ್ತೇವೆ. ಎಲ್ಲ ಕೆಲಸಗಳಿಗೂ ಕೂಡ ನಿಮಗೆ ಬೆನ್ನೆಲುಬಾಗಿ ಇರ್ತೇನೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಸನ್ಮಾನ್ಯ ಕಿರಣ್ ಅವರು ಹೇಳಿದ ರೀತಿಯಲ್ಲಿ ಹಲವಾರು ಕನ್ನಡ ಮನಸ್ಸುಗಳನ್ನ ಕಟ್ಟುವಂತ ಕಾರ್ಯಕ್ರಮಗಳು ಆಗ್ಬೇಕು ಅಂತಕ್ಕಂಥದ್ದು ಒಂದು ಚಿಂತನೆ. ನಿಮ್ಮೆಲ್ಲರ ಒಂದು ಚಾವಡಿ, ನಿಮ್ಮ ಚಿಂತನೆ ಚಾವಡಿ ಒಂದು ರೂಪಿಸ್ಕೊಳ್ಳಿ. ಅದ್ರ ಮುಖಾಂತರ ಯಾವ ರೀತಿ ನಾವು ಕನ್ನಡವನ್ನು ಉಳಿಸ್ತಕ್ಕಂಥ ಸಾಂಸ್ಕೃತಿಕ ಇರ್ಬೋದು, ಸಾಹಿತ್ಯ ಕ್ಷೇತ್ರ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಹೆಚ್ಚಿನ ಒತ್ತನ್ನು ಕೊಟ್ಕೊಂಡು ಹೋಗೋಣ ಅಂತಕ್ಕಂಥದ್ದ ಈ ಸಂದರ್ಭದಲ್ಲಿ ಹೇಳ್ತಾ, ಜಾಸ್ತಿ ನಮ್ಮ ಪೊಲೀಸ್ನವ್ರನ್ನ ನಾವು ಬಳಸ್ಕೊಳ್ಳೋದು ಬೇಡ. ನಾವು ಪ್ರೀತಿ ವಿಶ್ವಾಸಕ್ಕೆ ಹೆಚ್ಚಿನ ಒತ್ತು ಕೊಡೋಣ. ಎಲ್ಲಕ್ಕೂ ಕೂಡ ಸಣ್ಣ ಪುಟ್ಟಕ್ಕೂ ಗಂಡ ಹೆಂಡತಿ ಜಗಳಕ್ಕೂ ಕೂಡ ಪೊಲೀಸ್ ಅವ್ರ ಹತ್ರ ಹೋಗೋದನ್ನ ನಾವು ನಿಲ್ಸಿದ್ರೆ ಖಂಡಿತ ನಾವೆಲ್ಲರೂ ಕೂಡ ಒಂದು ಒಳ್ಳೆ ತರದಲ್ಲಿ ಬಾಳ್ವೆ ಮಾಡಕ್ ಸಾಧ್ಯ ಆಗ್ತದೆ. ಏನಾಗ್ತದೆ, ಕಾನೂನಿದೆ ಸರಿ, ಕಾನೂನು ಯಾವಾಗ ನಾವು ಉಪಯೋಗಿಸ್ಕೋಬೇಕು ಅಂದ್ರೆ ಅತಿ ಮೀರಿದಾಗ, ಯಾರೋ ದುಷ್ಟರು ನಮ್ಮ ಕಾನೂನಿನ ವಿರುದ್ಧ ಮಾಡುವಂತ ಸಂದರ್ಭದಲ್ಲಿ ನಾವು ಪೊಲೀಸ್ ಆಗ್ಲಿ ಕೋರ್ಟ್ ಕಚೇರಿ ಎತ್ತುವಂತ ಕೆಲಸ ನಾವು ರೂಢಿಸ್ಕೋಬೇಕಾಗ್ತದೆ. ಇಲ್ಲ ಅಂದ್ರೆ ನಮ್ಮಲ್ಲೇ ಕೂತ್ಕೊಂಡು ಅದು ಸಮಾಧಾನವಾಗಿ ಯೋಚನೆ ಮಾಡ್ಬೇಕು. ಈಗ ಯಾರಿಗೂ ಕೂಡ ತಾಳ್ಮೆ ಕಾಣ್ತಾ ಇಲ್ಲ. ಮದುವೆಯಾಗಿ 4 ದಿವಸಕ್ಕೆ ಡೈವರ್ಸ್ ಆಗ್ತಕ್ಕಂಥ ಕಾಲವನ್ನ ನಾವು ಈಗ ನೋಡ್ತಾ ಇದ್ವಿ. ಹೆಣ್ಣಲ್ಲೂ ಕೂಡ ತಾಳ್ಮೆ ಇಲ್ಲ, ಗಂಡಲ್ಲೂ ಕೂಡ ತಾಳ್ಮೆ ಇಲ್ಲ. ಇದೆಲ್ಲದನ್ನು ನಾವು ಇವತ್ತು ಹಿಂದೆ ಏನಾದ್ರೂ ಕಷ್ಟ ಸುಖ ಬಂದ್ರೆ, ಒಂದು ಮದುವೆ ಮಾಡಿದಾಗ ನಾವು ನೋಡ್ತಾ ಇದ್ವಿ, ಒಬ್ಬ ಗಂಡ ಕೋಪ ಮಾಡ್ಕೊಂಡ್ರೆ ಹೆಂಡತಿ ಸಮಾಧಾನ ಆಗಿರೋಂತ ಕುಟುಂಬಗಳನ್ನ ನೋಡ್ತಾ ಇದ್ವಿ. ಇಬ್ರು ಕೋಪ ಮಾಡ್ಕೊಳ್ಳೋರಾದ್ರೆ ಸಂಸಾರ ಉಳಿಯಲ್ಲ. ಇಬ್ರು ಸಮಾಧಾನವಾಗಿದ್ರೆ
ಸಂಸಾರ ನಡೆಯಲ್ಲ, ಹಿಂಗಿರ್ತದೆ. ಅದರಿಂದ ಹಿಂದೆ ಇವೆಲ್ಲ ನೋಡಿ ಅವರ ಲೆಕ್ಕಾಚಾರ ಮಾಡಿ ಮದುವೆ ಮಾಡ್ತಾ ಇದ್ದಂತ ಕಾಲ ಇತ್ತು. ಈಗ ಸ್ವಲ್ಪ ಎಲ್ಲ ವ್ಯತ್ಯಾಸಗಳಾಗ್ತಾ ಇದೆ. ಪ್ರಕೃತಿನ ವಿಕೋಪಕ್ಕೆ ಹೋಗದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅದು ಗೌರವಿಸ್ತಕ್ಕಂಥ ರೀತಿನಲ್ಲಿ ನಾವೆಲ್ಲ ಇವತ್ತು ಮಳೆ ಕಾಲಕ್ಕೆ ಆಗ್ಬೇಕಾದ್ರೆ ಎಲ್ಲದನ್ನು ಕೂಡ ಉಳಿಸ್ಬೇಕಾಗ್ತದೆ. ಇವತ್ತು ನಾಡನ್ನ ಉಳಿಸಿದ್ರೆ ಖಂಡಿತ ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಸುಭಿಕ್ಷವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಕನ್ನಡ ಮನಸ್ಸುಗಳು ನಮ್ಗೆ ಎಲ್ಲಾ ರೀತಿನಲ್ಲೂ ಕೂಡ ಇವತ್ತು ಕನ್ನಡಿಗರು ಎಲ್ಲಾ ರಂಗದಲ್ಲೂ ಕೂಡ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಕನ್ನಡಿಗರು ಅಂತಂದ್ರೆ ನಮ್ಗೆ ಯಾವ್ದೋ ಜಾತಿ ಇಲ್ಲ, ನಾವೆಲ್ಲರೂ ಕೂಡ ಈ ನಾಡಿನಲ್ಲಿ ಇಲ್ಲಿಯ ಜಲ ನೆಲ ಉಪಯೋಗಿಸ್ತಾ ಇರ್ತಕ್ಕಂಥದ್ದು ನಾವೆಲ್ಲಾ ಸಮಾಜದವರು ಕೂಡ ಕನ್ನಡಿಗರೇ. ಆ ನಿಟ್ಟಿನಲ್ಲಿ ನಮ್ಮ ಮನಸ್ಥಿತಿಗಳನ್ನ ಬೆಳೆಸ್ಕೊಂಡು ಹೋಗೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ಕರವೇ ಸರ್ಕಲ್ ಎಲ್ಲರೂ ಕೂತ್ಕೊಳ್ಳೋಣ, ಒಂದ್ ದಿವಸ ಕೂತ್ಕೊಳ್ಳೋಣ. ಯಾವಾಗಾರ ಆಯ್ತು ತಾವ್ ಹೇಳಿದ್ರೆ ಕೂತ್ಕೊಂಡು ಎಲ್ಲೆಲ್ಲಿ ಯಾವ್ಯಾವ ನಾಮಕರಣಗಳನ್ನ ಮಾಡಬೇಕು, ಎಲ್ಲೆಲ್ಲಿ ಅಲ್ಲಿ ಪುತ್ಥಳಿಗಳನ್ನ ಮಾಡಬೇಕು, ದಯಮಾಡಿ ಹೇಳಿದ್ರೆ ಖಂಡಿತ ಅದ್ ಯಾಕೆ ಹೇಳ್ತೀನಿ ಅಂದ್ರೆ ಎಲ್ಲಾ ಸಮಾಜನೂ ಕೂಡ ಒಟ್ಟಿಗೆ ತಗೊಂಡೋಗುವಂತ ಮನಸ್ಥಿತಿನ ನಾವು ಬೆಳೆಸ್ಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಖಂಡಿತ ಅವತ್ತೇ ಹೇಳಿದ್ವಿ ಇವೆಲ್ಲ ಮಾಡಬೇಕು ಅಂತ. ಬಟ್ ಅದನ್ನ ಈಗ ನಾಡಿದ್ದು ರೆಸೊಲ್ಯೂಷನ್ ಕೂಡ ಮಾಡಿಸ್ತಾ ಇದ್ದೀವಿ. 3ನೇ ತಾರೀಕು ಮೀಟಿಂಗ್ ಇದೆ ನಿಮ್ಮ ಪಟ್ಟಣ ಪಂಚಾಯತಿ ಮೀಟಿಂಗ್ ಅಲ್ಲಿ ಅದನ್ನ ಅಜೆಂಡನು ಕೂಡ ತಂದಿದ್ದಾರೆ ಅಂತ ನನಗೆ ಗಮನಕ್ಕೆ ಬಂತು. ಖಂಡಿತ ಅದನ್ನ ಮಾಡಿ ಇವತ್ತೆಲ್ಲ ಸಮಾಜನೂ ಕೂಡ ಒಟ್ಟಿಗೆ ತಗೊಂಡೋಗುವಂತ ಕೆಲಸ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ವಿದ್ಯಾರ್ಥಿಗಳು ಇವತ್ತು ನಮ್ಮ ಜಿಲ್ಲೆನಲ್ಲೇ SLC ನಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ಪ್ರಥಮ ಸ್ಥಾನದಲ್ಲಿದೆ. ನಿಮ್ಗೆಲ್ಲ ಗೊತ್ತಿರುತ್ತೆ. ನಮ್ಮ PEO ಅವರು ಮತ್ತೆ ಎಲ್ಲ ಶಿಕ್ಷಕರ ಒಂದು ಶ್ರಮದಿಂದ ಅದನ್ನ ಉಳಿಸ್ಕೊಂಡು ಹೋಗೋಣ. ವಿದ್ಯಾಕ್ಷೇತ್ರದಲ್ಲಿ ನಾವು ಯಾವತ್ತೂ ಕೂಡ ಹಿಂದೆ ಹೋಗೋದು ಬೇಡ. ನಿಮ್ಗೆ ಯಾವ ರೀತಿ ಮೂಲಭೂತ ಸೌಕರ್ಯಗಳು ಬೇಕು ವಿದ್ಯಾಭ್ಯಾಸಕ್ಕೆ ಕೊರತೆ ಆಗೋ ರೀತಿಯಲ್ಲಿ ಮುಂದೆ ನಾವು STEM ಲ್ಯಾಬ್ ಇದೆಲ್ಲದೂ ಕೂಡ ತರ್ತಾ ಇದೀವಿ ಸರ್ಕಾರಿ ಶಾಲೆಗಳಿಗೆ. ಅದೆಲ್ಲ ತಂದಾಗ ನೀವು ಕೂಡ ಖಾಸಗಿ ಶಾಲೆಗಿನ್ನ ಉತ್ತಮ ರೀತಿಯಲ್ಲಿ ನಿಮ್ಗೆ ಎಲ್ಲಾ ರೀತಿಯ ಗುಣಾತ್ಮಕ ಶಿಕ್ಷಣ ಸಿಗ್ಲಿಕ್ಕೂ ಕೂಡ ನಾವು ನಿಮ್ ಜೊತೆ ಕೈ ಜೋಡಿಸ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ತಮ್ಮ ಜೊತೆ ಇವತ್ತು ನಾಡ ಹಬ್ಬವನ್ನ ಆಚರಿಸಲಿಕ್ಕೆ ಮತ್ತು ತಮ್ಮೆಲ್ಲರ ಜೊತೆ ಕೆಲವು ಮಾತು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಶುಭ ಮುಂಜಾನೆಯಲ್ಲಿ ಈ ಹುಳಿಯಾರಿನ ಕನ್ನಡ ರಾಜ್ಯೋತ್ಸವ ಸಮಾರಂಭಕ್ಕೆ ಸಾಕ್ಷಿಯಾದಂತಹ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಮತ್ತು ಜನಪರ ಶಾಸಕರಾದಂತಹ ಸುರೇಶ್ ವ್ಯವಸಾಯ ಅವರಿಗೆ ನಮಸ್ಕರಿಸ್ತಾ, ಹಾಗೂ ಈ ಕಾರ್ಯಕ್ರಮದಲ್ಲಿ ಆಸೀನರಾದಂತಹ ಈ ಕನ್ನಡ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು, ನಮ್ಮ ಹೋಬಳಿ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ನಮ್ಮ ಬೇಕಿ ಪ್ರಕಾಶನದ ಎಲ್ಲ ತಂಡದವರಿಗೆ ಒಂದು ವಿಶೇಷವಾದ ಒಂದು ನಮಸ್ಕಾರಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತವಾದಂತಹ ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೂ ನಾವು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸ್ತೇನೆ. ನಾವು ಏನ್ ಹೇಳ್ಬೇಕೆಲ್ಲ ನಮ್ಮ ಸಾಹೇಬರು ಎಲ್ಲ ಹೇಳಿದ್ರು. ಈ ಹುಳಿಯಾರಿನ ಅಭಿವೃದ್ಧಿ ಬಗ್ಗೆ ಏನೇನೆಲ್ಲ ಅವ್ರ ಮನಸ್ಸಲ್ಲಿದೆ, ಏನೇನೆಲ್ಲ ಮಾಡಬೇಕು, ಹುಳಿಯಾರಿನ ಅಭಿವೃದ್ಧಿ ನಾವೇನೊಂದು ಕಲ್ಪನೆ ಹಾಕೊಂಡಿದೀವಿ ಸಂಬಂಧಪಟ್ಟ ಸ್ಥಳೀಯ ಪಟ್ಟಣ ಪಂಚಾಯಿತಿಯೊಂದಿಗೆ ಅಂತ ಹೇಳಿದ್ರು. ಮತ್ತೆ ಕನ್ನಡ ಶಾಲೆ ಬಗ್ಗೆ ಅವ್ರು ಮಾತಾಡಿದ್ರು. ಮತ್ತೆ ನಮ್ಮ ಪೊಲೀಸ್ ಇಲಾಖೆಗೂ ಮುಂದುವರೆದು ನಮ್ಮ ಪೊಲೀಸ್ ಇಲಾಖೆಗೂ ಕೂಡ ಅವ್ರು ಮಾತಾಡಿದ್ರು. ಕಾನೂನು ಅಂದ್ರೆ ಏನು, ಮತ್ತೆ ಗಂಡ ಹೆಂಡತಿ ಮತ್ತೆ ಸಾಮರಸ್ಯ ಹೇಗಿರ್ಬೇಕು, ಪ್ರತಿಯೊಂದನ್ನು ಅವರು ತುಂಬಾ ಸೊಗಸಾಗಿ ಒಂದೊಂದೇ ಮಾತಿನಲ್ಲಿ ಅವ್ರು ಚುಟುಕಾಗಿ ಹೇಳಿದ್ರು. ಕನ್ನಡ ಅಂತಂದ್ರೆ ನಮ್ಮ ಅಸ್ಮಿತೆ, ಅದು ಬರೀ ನಮಗೆ ಪ್ರಾದೇಶಿಕತೆ ಅಲ್ಲ. ಅದು ಕನ್ನಡ, ನಾವು ಹುಟ್ಟಿರೋದು ಕನ್ನಡದಲ್ಲೇ, ನಾವು ಅಲ್ಟಿಮೇಟ್ ಆಗಿ ನಮ್ಮ ಬದುಕು ನಮ್ಮ ಎಲ್ಲಾನು ಕೂಡ ಕನ್ನಡದಲ್ಲೇ ನಮ್ಗೆ ಉಳ್ಕೊತೀವಿ, ಕನ್ನಡದಲ್ಲೇ ನಾವು ಇಲ್ಲಿ ಎಳೆದೋಗ್ತೀವಿ. ಆ ಕನ್ನಡ ನಾವು ಬೆಳೆಸಬೇಕು ಅಂತಂದ್ರೆ ನಾವು ಏನೋ ಮಾಡ್ಬೇಕಂಗಿಲ್ಲ, ಕನ್ನಡ ಬಳಸಿದ್ರೆ ಕನ್ನಡ ಬೆಳೆಯುತ್ತೆ. ಇಷ್ಟೇ ಅಲ್ಟಿಮೇಟ್ ಸ್ಲೋಗನ್, ಇಷ್ಟೇ. ಕನ್ನಡ ಯಾವಾಗ ಬೆಳೆಯುತ್ತೆ ಅಂತಂದ್ರೆ ಕನ್ನಡ ಬಳಸಿದ್ರೆ ಮಾತ್ರನೇ ಕನ್ನಡ ಬೆಳೆಯುತ್ತೆ. ಅದು ಎಲ್ಲರ ಶಿಕ್ಷಣ ರಂಗದಲ್ಲಾಗ್ಬೋದು, ನಾವು ದಿನ ಬೆಳಿಗ್ಗೆ ಮಾತಾಡೋ ಆಡು ಭಾಷೆ ಆಗ್ಬೋದು, ಜಾನಪದ ಇದಲ್ಲಾಗ್ಬೋದು, ಸಾಹಿತ್ಯದಲ್ಲಾಗ್ಬೋದು, ಸಂಗೀತದಲ್ಲಾಗ್ಬೋದು, ಎಲ್ಲಾ ಕಡೆಯಲ್ಲೂ ಕನ್ನಡ ಬೆಳೆಸಬೇಕು ಅಂದ್ರೆ ಒಂದೇ ಮಂತ್ರ, ಕನ್ನಡ ಬಳಸೋದು. ಇಷ್ಟೇ, ನಾವೆಲ್ಲರೂ ಕನ್ನಡ ಬಳಸೋಣ. ಹಾಗಂದ್ಬಿಟ್ಟು ಬೇರೆ ಭಾಷೆಗಳನ್ನು ಕೂಡ ನಮ್ಗೆ ಅವಲಂಬನೆ ಇದೆ. ಬೇರೆ ಭಾಷೆಗಳು ಕೂಡ ನಮಗೆ ಬೇಕಾಗಿದೆ, ಖಂಡಿತ ಬೇಕು. ಇವತ್ತಿನ ಜಾಗತೀಕರಣ ಪ್ರಪಂಚದಲ್ಲಿ 100ಕ್ಕೆ 100 ಬೇರೆ ಭಾಷೆ ಬೇಕು. ಆದ್ರೆ 100 ಭಾಷೆ ಕಲ್ತರೂ ಕೂಡ ನಮ್ಮ ಕನ್ನಡದಲ್ಲಿ ನಮ್ಮ ಬದುಕು ಇರಲಿ ಅಂತ ಹೇಳಿದೀವಿ ಎಲ್ಲರೂ ಹೇಳಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತಹ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತೊಮ್ಮೆ ವಂದಿಸಿ, ನಮ್ಮ ಶಾಸಕರ ಸಾಹೇಬರಿಗೆ ವಂದಿಸಿ, ಧರ್ಮಂಜಯ್ ಸರ್ ಅವರಿಗೆ ಕರವೇರೊಂದಿನ ಸನ್ಮಾನ ಕಾರ್ಯಕ್ರಮ ಕೊಡುತ್ತಿದ್ದಾರೆ.
ಧರ್ಮಂಜಿ ಸರ್ ಅವರಿಗೆ ಅಭಿನಂದನೆಗಳು. ಅವರಿಗೂ ಸನ್ಮಾನ ಹಾಗೂ ಚಿಕ್ಕಮ್ಮ ಬಾಯಿ ನಮ್ಮ ಕರವೇ ವೃಂದದವರಿಂದ ಸನ್ಮಾನ. ಹುಡುಗರು ಬಂದಿದ್ದೀರಾ, ಎಲ್ಲ ಮಕ್ಕಳು ಖುಷಿ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೆರವಣಿಗೆ. ಮಾಧ್ಯಮದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತ ಮಕ್ಕಳು 3 ಜನ ವಿದ್ಯಾರ್ಥಿಗಳಿದ್ದೀರಾ, ಅವರು ವೇದಿಕೆ ಮೇಲೆ ಬನ್ನಿ. ಅವರಿಗೆ 3 ಜನ ವಿದ್ಯಾರ್ಥಿಗಳ ಹೆಸರನ್ನ ಕೊಟ್ಟಿದ್ದಾರೆ. ದಯಮಾಡಿ ಅವರು ಬರೀ ವೇದಿಕೆ ಮೇಲೆ ಬನ್ನಿ. ನಾವು ಈ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಸ್ಫೂರ್ತಿ ಬರಲಿ. ನಾಡು ನುಡಿ ಜಲ ಭಾಷೆ ಅಂತ ಬಂದಾಗ ಎಲ್ಲರೂ ಒಟ್ಟಾಗಿ